ನಮಸ್ಕಾರ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗೋ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಇಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಭೂಮಿ ಮನೆಯವರು ಎಲ್ಲರೂ ಮಲಗಿರುವಾಗ ಮನೆ ಬಿಟ್ಟು ಹೋಗಬೇಕು ಅಂತ ರೆಡಿ ಆಗಿದ್ದಾಳೆ. ಯಾಕೆಂದ್ರೆ ಇಲ್ಲಿ ಅಜಿತ್ನೇ ಭೂಮಿನ ಕಳ್ಸೋಕ್ಕೆ ರೆಡಿ ಆಗಿದ್ದಾನಲ್ಲ, ಅವಳ ಬ್ಯಾಗನ್ನು ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾನೆ. ಇದನ್ನ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗಿ ಎಲ್ಲರೂ ಮಲಗಿದಾಗ ಭೂಮಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ. ಈ ಕಡೆ ಅಜಿತ್ ಸತ್ಯನ ಎಷ್ಟೇ ಮನಸ್ಸನ್ನ ಚೇಂಜ್ ಮಾಡೋಕ್ಕೆ ನೋಡಿದ್ರು ಭೂಮಿ ತನ್ನವಳು ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಏನಾಗುತ್ತೆ ಈ ಜೋಡಿ ಕತೆ ಅಂತ ನೋಡೋಕ್ಕೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಕೊನೆ ತನಕನೂ ನೋಡಿ, ಯಾಕೆಂದರೆ ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿ ಇದೆ. ಆಸ್ಪತ್ರೆಯಲ್ಲಿ ಸಂಗೀತ ಅವರ ಪರಿಸ್ಥಿತಿ ನೋಡಿ ಭೂಮಿಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಸಂಗೀತ ಅವರು, ಭೂಮಿ ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ, ನನಗಂತೂ ಮೆಡಿಸಿನ್ಸ್ ಎಲ್ಲ ತಿಂದು ಬಾಯೆಲ್ಲ ಕೈ ಆಗ್ಬಿಟ್ಟಿದೆ. ನೀನು ಮಾಡೋ ತರಕಾರಿ ಸೂಪು ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಕುಡಿದ್ರೆ ಬಾಯಿ ಸರಿ ಆಗತ್ತೆ. ನನಗೆ ಪ್ಲೀಸ್ ಮನೆಗೆ ಹೋಗಿ ಅಜಿತ್ ಜೊತೆ ಮನೆಗೆ ಹೋಗಿ ಮಾಡಿಕೊಡ್ತೀಯಾ ಅಂತ ಕೇಳ್ತಾಳೆ. ಆಗ ಭೂಮಿ ಮುಖ ಸಣ್ಣದಾಗಿ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನ ನೋಡಿ ಭೂಮಿ, ಏನಾದರೂ ಪ್ರಾಬ್ಲಮ್ ಇದೆಯಾ, ಅಜಿತಿನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ ತಾನೆ ಅಂತ ಕೇಳಿದಾಗ ಭೂಮಿ ತನ್ನ ಮನಸ್ಸಿನಲ್ಲಿ ಇರೋ ನೋವೆಲ್ಲ ಮುಚ್ಚಿಟ್ಟು ಅವರ ಆರೋಗ್ಯಕ್ಕಾಗಿ ತುಂಬ ಚೆನ್ನಾಗಿದ್ದೀವಿ ಅಂತ ಸುಳ್ಳು ಹೇಳ್ತಾಳೆ. ಈ ಕಡೆ ಆಸ್ಪತ್ರೆಯಲ್ಲಿರೋ ಸಂಗೀತ ಅವ್ರಿಗೆ ತರಕಾರಿ ಸೂಪ್ ಮಾಡ್ಕೊಡಕ್ಕೆ ಭೂಮಿ ಮತ್ತೆ ಅಜಿತ್ ಮನೆಗೆ ಬರ್ತಾರೆ. ಆದರೂ ಅವಳು ರೂಮಿಗೆ ಹೋದಾಗ ಬಟ್ಟೆ ಎಲ್ಲ ಸೂಟ್ ಕೇಸ್ನಲ್ಲಿ ಪ್ಯಾಕ್ ಮಾಡಿರೋದನ್ನ ದೇವ್ಯಾನಿ ಅವರು ನೋಡ್ತಾರೆ. ದೇವ್ಯಾನಿ ಇದನ್ನ ನೋಡಿ ಶಾಕ್ ಆಗ್ತಾಳೆ. ಅಜಿತ್ ಯಾಕೆ ಹೀಗೆ ಮಾಡ್ತಿದ್ದಾನೆ, ಈ ಮನೆಗಾಗಿ ಭೂಮಿ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ ಅಂತ ದೇವ್ಯಾನಿ ಕೋಪಗೊಂಡು ಅಜಿತ್ಗೆ ಫೋನ್ ಮಾಡೋಕ್ಕೆ ಹೋಗ್ತಾಳೆ. ಭೂಮಿ ಮುಂದೆ ಬೇಕು ಅಂತಾನೆ ನಾಟಕ ಮಾಡ್ತಾ ಇರ್ತಾಳೆ, ಭೂಮಿ ಮೇಲೆ ಕನ್ಸನ್ ಇರೋ ಥರ. ಆಗ ಭೂಮಿ ಅವಳನ್ನ ತಡೆದು, ಅಜಿತ್ ಬಾಯಲ್ಲಿ ಅಷ್ಟೆಲ್ಲ ಕೇಳಿದ ಮೇಲೆ ನಾನು ಇಲ್ಲಿರಲ್ಲ ಅತ್ತೆ, ಸಂಗೀತ ಅವರಿಗೆ ಸೂಪ್ ಮಾಡಿಕೊಟ್ಟು ಹೋಗೋಣ ಅಂತ ಬಂದೆ ಅಷ್ಟೆ. ನಾನು ಈ ಮನೆಗೆ ಬಂದಿರೋ ಸಮಯ ಮುಗಿತಾ ಬಂದಿದೆ, ಸೊ ನಾನು ಹೋಗ್ತೀನಿ ಅಂತ ಅಳ್ತಾ ಹೇಳ್ತಾಳೆ. ಈ ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಅಜಿತ್ ಮತ್ತೆ ಸತ್ಯನ ಮಾತಾಡ್ತಾ ಇರ್ತಾರೆ. ಆ ವಂಚಕಿ ಅಶ್ವಿನಿ ತಪ್ಪಿಸ್ಕೊಂಡಿದ್ದಕ್ಕೆ ಅಜಿತ್ ಪೊಲೀಸರ ಮೇಲೆ ರೇಗಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಬರೋ ಸತ್ಯನ ಅಜಿತ್ಗೆ ಬುದ್ಧಿವಾದ ಹೇಳಿ ಪ್ರಯತ್ನಿಸ್ತಾನೆ. ಆದರೆ ಅಜಿತ್, ನನ್ನ ಅಮ್ಮನ ಸ್ಥಿತಿಗೆ ಆ ಭೂಮಿನೇ ಕಾರಣ, ಅವಳು ನಾನು ಯಾವತ್ತೂ ಕ್ಷಮಿಸಲ್ಲ, ನೀವೆಲ್ಲ ಸೇರಿ ಅವಳನ್ನು ಮತ್ತೆ ಮನೆಗೆ ಕರ್ಕೊಂಡು ಬಂದ್ರಿ ಅಂದರೆ ನಾನು ಸುಮ್ಮನಿರಲ್ಲ ಅಂತ ಕೋಪ ಮಾಡ್ಕೋತಾನೆ. ಆಗ ಸತ್ಯನ ಒಪ್ಪಂದದ ಮದುವೆ ಅಂದರೆ ಕಾಂಟ್ರಾಕ್ಟ್ ಮ್ಯಾರೇಜ್ ವಿಚಾರ ತೆಗೆದು, ಭೂಮಿ ಅಂತ ಒಳ್ಳೆ ಹುಡುಗಿ ನಿನಗೆ ಎಲ್ಲೂ ಸಿಗಲ್ಲ, ಅಹಂಕಾರ ಬಿಟ್ಟು ಅವಳನ್ನು ಪ್ರೀತಿ ಮಾಡು ಅಂತ ತಿಳಿ ಹೇಳ್ತಾನೆ. ಆದರೆ ಅಜಿತ್, ಅವಳಿಗೆ ನನ್ನ ಮನಸ್ಸಿನಲ್ಲಿ ಈ ಜನ್ಮದಲ್ಲೂ ಜಾಗ ಸಿಗಲ್ಲ, ಅವಳು ಈ ಮನೆಯಿಂದ ಹೋದ್ರೇ ಸರಿ ಅಂತ ಹಠ ಮಾಡ್ತಾನೆ. ಈ ಕಡೆ ಮನೆಗೆ ಬಂದ ಭೂಮಿ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರೋದ್ರಿಂದ ಈ ಮನೆಯಲ್ಲಿ ಇರಲ್ಲ ಅಂತ ದೇವಯಾನಿ ಹತ್ರ ಅಳ್ತಾಳೆ. ದೇವಯಾನಿ, ಲಕ್ಷ್ಮಕ್ಕನ ಮನೆಗಾರು ಹೋಗು ಭೂಮಿ, ನಾನು ಅಂತ ಹೇಳಿದಾಗ, ಇಲ್ಲ ನಾನು ಯಾರ ಮನೆಗೂ ಹೋಗಲ್ಲ, ಈ ಊರನ್ನೇ ಬಿಟ್ಟು ದೂರ ಹೋಗ್ತೀನಿ, ಇವತ್ತು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಯಾರಿಗೂ ತಿಳಿದ ಹಾಗೆ ಹೊರಟೋಗ್ತೀನಿ ಅಂತ ಶಾಕಿಂಗ್ ನಿರ್ಧಾರ ಹೇಳ್ತಾಳೆ ದೇವಯಾನಿ ಹತ್ರ. ದೇವಯಾನಿ ತಾನು ಅಜಿತ್ ಕಾಲಿಗೆ ಬಿದ್ದು ಸರಿ ಮಾಡ್ತೀನಿ ಅಂದಾಗ ಭೂಮಿ, ನನಗೋಸ್ಕರ ಯಾರೂ ಕಾಲಿಗೆ ಬೀಳಬೇಡಿ, ಇಂಥ ಪರಿಸ್ಥಿತಿ ಬಂದರೆ ಭೂಮಿ ಪ್ರಾಣ ಕಳ್ಕೊಳ್ತಾಳೆ ಹೊರತು ಮಾನ ಕಳ್ಕೊಳ್ಳಲ್ಲ ಅಂತ ದೃಢವಾಗಿ ಹೇಳ್ತಾರೆ. ಕೊನೆಗೆ ದೇವಯಾನಿ ಬೇಸರದಿಂದ, ನೀನು ಎಲ್ಲಿದ್ರೂ ಜೀವಂತವಾಗಿ ಸುಖವಾಗಿದ್ರೆ ಅಷ್ಟೇ ಸಾಕು ಅಂತ ಅರ್ಥ, ಯಾರಿಗೂ ಈ ವಿಷಯ ಹೇಳಲ್ಲ ಅಂತ ಭೂಮಿಗೆ ಭಾಷೆ ಕೊಡ್ತಾಳೆ.